तर्पणं समर्पयामि आवाहयामि रक्तसिंहासनार्थं पुष्पाणि समर्पयामि वाद्यमार्गं समर्पयामि वस्तुपवेतार्थे सकलाभरणार्थं पुष्पाणि समर्पयामि हमिद्राचूर्णं समर्पयामि सौभाग्यसमये देवी सर्वदेवानां धूपोऽयं प्रयुज्यतात् धूरस्य दूर्बन्धं दूर्वहियो अस्वादोर्वयं वयं दूर्वामस्मि ओम कल्याणात्मतगात्राय आगामितार्थप्रदायने श्रीमद्वेङ्कटनाथाय श्रीनिवासाय मङ्गलम् मंगलम कौशलेन्द्राय महनीयगुणात्मने नमस्करोमि यो वेदादोस्वर प्रोक्तो वेदान्ते च प्रतिष्ठितः तस्य प्रकृतिरेणस्य परस्य महेश्वरिः दीपमहालक्ष्मी नमः मंगलनीराजनं दर्शयामि देवता अष्टान्दानयामि नमस्करोमि यो वेदादोस्वर प्रोक्तो वेदान्ते च प्रतिष्ठितः तस्य प्रेरणावरुणाद्रुवं देवो बृहस्पतिः सोमेन सहसहरग्नस्य करोति ब्राह्मणान् ब्रह्मस्त्राजन् पारणमसि शतमानं बोधिष्ठाय प्रश्नेन्द्रिय आयुष्येन्द्रिये प्रतिष्ठते धनं धान्यं भोगीर्दिलाभं सहसंवत्सरं दीर्घमायुः श्री मुनीरा समेत लक्ष्मी जनकेश्वर स्वामी देवता संपूर्णानुकृता फलसिद्धिरस्तु दिने दिने राजकीय जीवन उन्नत स्थान प्राप्तिरस्तु विजयी भव सुखी भव ಮರಳಗಡ ಗ್ರಾಮದ ವಿಶೇಷವಾಗಿ ನನ್ನ ತಾಯಂದಿರು ಎಲ್ಲ ನನ್ನ ಅಣ್ಣ ತಮ್ಮಂದಿರು ದೊಡ್ಡವರೆಲ್ಲ ಸೇರಿ ಏನಿಗೆ ನನಗೆ ಪೂಜೆಗೆ ಬರ್ಬೇಕಂತ ಬರ್ಮಾಡ್ಕೊಂಡು ನನಗೆ ಯಾವುದು ಊರಿಗೆ ಹೋಗ್ಬೇಕಾದ್ರೆ ಪುಕ್ಸಟ್ಟಿ ಹೋಗೋ ಅಭ್ಯಾಸ ಇಲ್ಲ, ಏನಾದರೂ ಊರಿಗೆ ಮಾಡಿ ಹೋಗೋ ಅಭ್ಯಾಸ. ಇದು ನಮಗೆ ಸುಮಾರು 30 ವರ್ಷಗಳಿಂದ ಚಿರಪರ್ತಾಗಿರ್ತಕ್ಕಂಥ ನಮ್ಮ ಶಂಕರಣ್ಣ ಮಂಥನ. ಅವತ್ತಿಂದ ನಮಗೆ ಆ ಫ್ಯಾಮಿಲಿ ನನಗೆ ತುಂಬಾ ಹತ್ರ ಇತ್ತು. ಬಹುಶಃ ಈ ತಾಲೂಕಿಗೆ ಮತ್ತೆ ML ಆಗಿ ಬರ್ತೀನಿ ಅಂತ ಅನ್ಕೊಂಡಿರ್ಲಿಲ್ಲ. ದೇವರು ಒಂದು ದಯ ನಾನು ಕರ್ಕೊಂಡ್ ಬಂದಿದೆ. ಇನ್ನು ಊರುಕುಂಟಮುಟ್ಟಿ ಪಂಚಾಯತಿಯನ್ನ ಈ ಊರು ನಮಗೆ ತುಂಬಾ ಚಿರಪರಿತ ಊರು. ಸೊ ಅದರಿಂದ ಈ ಊರಿಗೆ ಏನಾದ್ರು ಮಾಡ್ಬೇಕು ಅನ್ನೋದೊಂದು ನನಗೆ ಆಸೆ ಇತ್ತು. ಮುಂದೆ ಕೂಡ ಒಂದು ರಸ್ತೆಗಳಿಂದ ಹಿಡಿದು ಏನಿಲ್ಲ ಈ ಊರಲ್ಲಿ ಅದನ್ನೆಲ್ಲ ಖಂಡಿತವಾಗ್ಲೂ ಮಾಡ್ಕೊಡಕ್ಕೆ ನಾನು ರೆಡಿ ಇದ್ದೀನಿ, ಖಂಡಿತ ಮಾಡ್ಕೊಡ್ತೀನಿ. ಚನ್ನಕೇಶ್ವರ ಸ್ವಾಮಿ ಅದು ಯಾವಾಗ ಆಯ್ತಾ ಬರ್ಮಾಡ್ಕೊಂತಾನ ಅವತ್ತೇ ನಾವು ಬರೋದು. ಯಾಕಂದ್ರೆ ದೇವರು ಹೊರ ಕೊಟ್ಟಾಗ ನಾವು ಬರೋ ಸಾಧ್ಯ, ಕರೆದಾಗೆಲ್ಲ ಬರಕ್ ಆಗ್ತಾ ಇರ್ಲಿಲ್ಲ. ಸೊ ಅದರಿಂದ ಇವತ್ತು ಖಂಡಿತವಾಗ್ಲೂ ಆ ಭಗವಂತನ ಪೂಜೆ ನಾನು ಕೂಡ ಪಾತ್ರರಾಗಿ, ಅದೇನೋ ಗೊತ್ತಿಲ್ಲ, ಬರೋ ಟೈಮಲ್ಲಿ ಮಳೆ ಬಂತು, ಸೂಚನೆ ಇವತ್ತಿಂದ ಆರಿದ್ರ ಮಳೆ ಸ್ಟಾರ್ಟ್ ಆಗ್ತದೆ. ಬಹುಶಃ ಇಡೀ ನನ್ನ ಮುಳಬಾಗಲ ತಾಲೂಕು ಎಲ್ಲಾ ಊರಲ್ಲಿ ಕೂಡ ಮಳೆ ಬಿದ್ದು ಮುಳಬಾಗಲ ತಾಲೂಕಿನ ಅಭಿವೃದ್ಧಿಗೆ ಒತ್ತು ಕೊಡ್ತಕ್ಕಂಥ ಕಾರ್ಯಕ್ರಮ ನಾವು ಅನ್ಕೊಂಡಿದೀವಿ. ನಾನು ಕೂಡ ಇದೇ ಹೋಗ್ಬಿಟ್ಟಿದ್ದೇನೆ, ನಾನು ಕೂಡ ಇಲ್ಲೇ ಮನೆ ಮಾಡ್ಕೊಂಡಿದ್ದೀನಿ. ಸೊ ನಿಮ್ಮೆಲ್ಲರ ಆಶೀರ್ವಾದ, ಆ ಚನ್ನಕೇಶ್ವರನ ಆಶೀರ್ವಾದ ಇಡೀ ನಮ್ಮ ಊರಿನ ಎಲ್ಲ ಮನೆಗೂ ಎಲ್ಲ ಮಕ್ಕಳು ಕೂಡ ಸಿಗ್ಲಿ ಅಂತ ನಾನು ಕೇಳ್ಕೊಂತ, ನಮ್ಮ ವಿಶ್ವನಾಥನ ಸುಮಾರು ಸರಿ ಪಾಪ ನಮ್ಗೆ ಫೋನ್ ಮಾಡಿ ಒಂದ್ಸರಿ ಊರಿಗೆ ಬನ್ನಿ ಒಂದು ಊರಿಗೆ ಬನ್ನಿ ಅಂತ ಕರಿತಾ ಇದ್ರು. ಸೊ ಖಂಡಿತವಾಗ್ಲೂ ಸರ್ ನಿಮ್ ಪ್ರೀತಿಗೆ ಅಭಾರಿಯಾಗಿರ್ತೀನಿ. ಎಲ್ಲರೂ ಬಂದು ಕರೆದ್ರು, ಸೊ ಇಲ್ಲ ಅನ್ನಕ್ಕಾಗ್ಲಿಲ್ಲ. ಸೊ ಆದ್ರೂ ಕೂಡ ಕೆಲವು ಊರಲ್ಲಿ ಇರ್ತಾರಲ್ಲ ಸರ್ ಕೆಲವ್ರು, ಯಾಕಂದ್ರೆ ಊರು ಶಕ್ರು ಇದ್ದಾಗೆ ಊರಿಗೆ ಚೆನ್ನಾಗಿರೋ ಸಾಧ್ಯ. ಶಕ್ರು ಇದ್ದಾಗೆ ಊರು ಚೆನ್ನಾಗಿ, ಕುರುಕ್ಷೇತ್ರ ಇಲ್ಲದಾಗ ಶಕ್ರು ಇಲ್ಲದೆ ಕುರುಕ್ಷೇತ್ರ ನಡೀತಾ ಇರ್ಲಿಲ್ಲ. ಊರಲ್ಲಿ ಒಬ್ಬ ಶಕ್ರು ಇರ್ಬೇಕಾಗುತ್ತೆ. ಹಂಗೆ ಕೆಲವು ವಿಚಾರ ಅರ್ಥ ಮಾಡ್ತಾರೆ. ಸ್ವಲ್ಪ ಅದನ್ನ ನಾವು ಕೂಡ ಹಿಂದೆ ಮುಂದೆ ನೋಡಿದ್ರೆ ಖಂಡಿತವಾಗ್ಲೂ ಬರ್ತೀವಣ್ಣ. ನೀವೆಲ್ಲರ ಆಶೀರ್ವಾದ, ತಾಯಿಂದ್ರ ಆಶೀರ್ವಾದ ಖಂಡಿತವಾಗ್ಲೂ ಈ ಮಗು ಮೇಲೆ ಇದೆ ಅಂತ ನಾನು ಅನ್ಕೊಂತೀನಿ. ಯಾಕಂದ್ರೆ ನಾನು ಕೂಡ ದೂರದೃಷ್ಟಿ ಇಟ್ಕೊಂಡು ಬಂದಿರ್ತಕ್ಕಂಥ, ದೃಷ್ಟಿ ಇಟ್ಕೊಂಡು ಬಂದಿಲ್ಲ. ನಾನು ದೂರದ ಒಂದು ಅಭಿವೃದ್ಧಿಗೋಸ್ಕರ ಬಂದಿರೋನು. ಸೊ ಮುಂದಿನ ದಿವಸದಲ್ಲಿ ನನ್ನ ಕೈಲಾದಷ್ಟು ಇಡೀ ಮುಳಬಾಗಲ ತಾಲೂಕಿಗೆ, ಈ ಮರ್ಕಲ್ಗಟ್ಟೆಗೆ, ವಿಶೇಷವಾಗಿ ಮರ್ಕಲ್ಗಟ್ಟೆಗೆ ನಾನು ಇವತ್ತು ಚನ್ನಕೇಶ್ವರನ ಆಸ್ಥಾನದಲ್ಲಿ ಮಾತು ಕೊಡ್ತಾ ಇದ್ದೀನಿ. ನೀವೇನು ಹೇಳಿದ್ರು ನಾನು ಮಾಡ್ಕೊಡೋ ಸಿದ್ಧವಾಗಿದ್ದೀನಿ. ನೀವೇನು ಹೇಳಿದ್ರು ಕೂಡ ನಾನು ಮಾಡಕ್ ಸಿದ್ಧವಾಗಿದ್ದೀನಿ. ಖಂಡಿತವಾಗ್ಲೂ ಅದನ್ನ ಚೆನ್ನಾಗಿ ಉಪಯೋಗಿಸ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ. ನಾನು ಯಾವತ್ತು ನನ್ನ ತಾಯಂದ್ರಿಗೆ ಮತ್ತು ಊರಿರ್ತಕ್ಕಂಥ ದೊಡ್ಡ ಮಾತು ಹೇಳ್ತೇನೆ, ದೇವಸ್ಥಾನ ವಿಚಾರದಲ್ಲಿ, ಹಾಲ್ ವಿಚಾರದಲ್ಲಿ, ಸ್ಕೂಲ್ ವಿಚಾರದಲ್ಲಿ ರಾಜಕಾರಣ ಮಾಡಕ್ ಹೋಗ್ಬಿಡಿ. ಯಾಕಂದ್ರೆ ಇಲ್ಲಿ ಏನಾದ್ರು ವಿಷಯ ಬಿತ್ತಿದ್ರೆ ಇಡೀ ಪ್ರಪಂಚ ವಿಷಯ ಆಗ್ತದೆ. ಏನಾದ್ರು ಸ್ಕೂಲ್ ವಿಚಾರದ ಬಿತ್ತನೆ ಹಾಕಿದ್ವಿ ಅನ್ಕೋ ವಿಷಯ ಮಕ್ಕಳು ಕೆಡ್ತವೆ. ಹಾಲ್ ವಿಚಾರದ ಬಿತ್ತನೆ ಹಾಕಿದ್ವಿ ಅಂತಂದ್ರೆ ಅದ್ರ ಹಾಲಲ್ಲಿ ಆ ಕ್ಯಾಸ್ಟ್ ಈ ಕ್ಯಾಸ್ಟ್ ಅಂತ ಹಾಲು ಬರ್ತದ?
ಎಲ್ಲ ಒಂದೇ ಕ್ಯಾಶ್, ಎಲ್ಲ ಕ್ಯಾಶ್ ಹಾಲು ಬರೋದು, ಕಮ್ದೇನು ಬರೋದು. ದೇವಸ್ಥಾನ ವಿಚಾರ ದೇವ್ರ ಎಲ್ಲ ಕ್ಯಾಶ್ಗೂ ಒಂದೇ, ಎಲ್ರಿಗೂ ಒಂದೇ, ಎಲ್ಲ ಪಕ್ಷದವ್ರಿಗೂ ಒಂದೇ. ನಾನು ಎಲ್ಲರಲ್ಲೂ ಕೇಳ್ಕೊಳ್ಳೋದಂದ್ರೆ ಈ 3 ವಿಚಾರದಲ್ಲಿ ಎಲ್ಲೂ ರಾಜಕಾರಣ ಮಾಡಕ್ ಹೋಗ್ಬೇಡಿ. ಎಲೆಕ್ಷನ್ ಬಂದಾಗ ಅವ್ರ ಪಾಡ್ ಅವ್ರ ಇಷ್ಟ ಏನು ಮಾಡ್ಕೊಳ್ಳಿ ಅಂತ ಹೇಳ್ತಾ, ಇವರಲ್ಲಿ ಕೂಡ ಅದನ್ನ ನಾನು ಒಗ್ಗಟ್ಟು ಕಾಣ್ತಾ ಇದ್ದೀನಿ. ಮುಂದಿನ ದಿವಸ ಒಗ್ಗಟ್ಟು ಕಾಣ್ತೀನಿ ಅಂತ ಹೇಳ್ತಾ, ಇಷ್ಟು ಪ್ರೀತಿ ಕೊಟ್ಟಿದ್ದಕ್ಕೆ ನಿಮ್ಗೆ ಆಭಾರಿಯಾಗಿರುತ್ತೆ ಅಂತ ಹೇಳ್ತಾ, ಅವಕಾಶ ಕೊಟ್ಟಿದ್ದಕ್ಕೆ, ನಾನು ಬರ್ಮಾಡಿ ಒಂದು ಇದ್ ಮಾಡಿ ಕೊಟ್ಟಿದ್ದಕ್ಕೆ ಥ್ಯಾಂಕ್ಸ್ ಹೇಳ್ತೀನಿ. ಒಳ್ಳೇದಾಗ್ಲಿ. ಆಯ್ತಾ ಸಾಗರ್?